ಮೈಸೂರು ನಾಗನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಾಲಯದ ಪ್ರತಿಷ್ಠಾಪನೆಯ 48ನೇ ದಿನದ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಭಾಗಿ. ಮೈಸೂರು ನಾಗನಹಳ್ಳಿ ರತ್ನ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಜಗದೀಶ್ ಗೌಡರವರಿಗೆ ಬಂಗಾರದ ಉಂಗುರ ತೊಡಿಸಿದ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು. ನಿರ್ಮಲಾನಂದ ಸ್ವಾಮೀಜಿ ಮಾತನಾಡಿ, ನಾಗನಹಳ್ಳಿ ಗ್ರಾಮಸ್ಥರು ಈ ಹಿಂದಿನಿಂದಲೂ ತಾವು ಬೆಳೆದ ದವಸ ಧಾನ್ಯಗಳನ್ನು ಶ್ರೀಮಠಕ್ಕೆ ನೀಡುವ ಮೂಲಕ ಮಠದ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಇದೀಗ ನಿಮ್ಮ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿಯ ಪ್ರತಿಷ್ಠಾಪಿಸಿಕೊಳ್ಳುವ ಮೂಲಕ ಸಂಪತ್ತು, ಐಶ್ವರ್ಯವನ್ನ ನಿಮ್ಮದಾಗಿಸಿಕೊಂಡಿದ್ದೀರಿ. ಮನುಷ್ಯನಿಗೆ ಐಶ್ವರ್ಯ ಬೇಕು, ಆದರೆ ಅದಕ್ಕೂ ಮಿತಿ ಇದೆ. ಸಂಪತ್ತು ಹೂವಿನಂತೆ ಹಗುರವಾಗಿರಬೇಕು, ಬಂಡಿಯಂತಿರಬಾರದು. ಸಂಪಾದಿಸಿದ ಹಣವನ್ನು ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಮತ್ತು ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ಕಳೆದ ಸೆಪ್ಟೆಂಬರ್ 24ರಂದು ಈ ದೇವಾಲಯದ ಪ್ರತಿಷ್ಠಾಪನೆಯಾಗಿತ್ತು. ಅಂದು ಚುಂಚನಗಿರಿ ಮಠದಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ನಾವು ಬರಲಾಗಲಿಲ್ಲ. ಈ ಕಾರಣಕ್ಕಾಗಿ ಇಂದು ಬಂದಿದ್ದೇವೆ ಎಂದು ತಿಳಿಸಿದರು. ನಾಗನಹಳ್ಳಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಗದೀಶ್ ಗೌಡ ಮಾತನಾಡಿ, ಕಳೆದ ಸೆಪ್ಟೆಂಬರ್ 24ರಂದು ನಾಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಾಲಯದ ಉದ್ಘಾಟನೆಗೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಆಹ್ವಾನ ಮಾಡಲಾಗಿತ್ತು. ಆದರೆ ಎಂದು ನವರಾತ್ರಿ ಪೂಜೆ ಕಾರ್ಯಕ್ರಮಗಳು ಇದ್ದ ಕಾರಣ ಶ್ರೀಗಳು ಬರಲಾಗಲಿಲ್ಲ. ಇಂದು ನಮ್ಮ ಗ್ರಾಮಕ್ಕೆ ಆಗಮಿಸಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು 250ರಿಂದ 300 ವರ್ಷ ಹಳೆಯದಾದ ಈ ಲಕ್ಷ್ಮೀದೇವಿ ದೇವಾಲಯ ಶಿಥಿಲವಾಗಿತ್ತು. ಒಳಗಡೆ 4 ಜನ ಕೂರಲು ಆಗುತ್ತಿರಲಿಲ್ಲ. ಇದನ್ನು ಗ್ರಾಮಸ್ಥರ ಜೊತೆಗೂಡಿ ಹೊಸದಾಗಿ ನಿರ್ಮಾಣ ಮಾಡುವಾಗ ಕೊರೋನಾ ಬಂತು. ಆಗ ಕಾಮಗಾರಿ ಕುಂಠಿತವಾಯಿತು. ನಂತರ ಅಂದು ಸಂಸದರಾಗಿದ್ದ ಪ್ರತಾಪ್ ಸಿಂಹರವರು ನಮ್ಮ ದೇವಾಲಯಕ್ಕೆ ತಮ್ಮ ಅನುದಾನ ನೀಡಿ ಸಹಾಯ ಮಾಡಿದರು. ಇದರ ಜೊತೆಗೆ ಗ್ರಾಮಸ್ಥರ ಸಹಕಾರದಿಂದ ಈ ದೇವಾಲಯ ಇಂದು ಭವ್ಯವಾಗಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮನೆ ಮಾದೇಗೌಡ ಎಂದು ಖ್ಯಾತಿಯಾಗಿರುವ ಅಂದಿನ ಸಿಇಟಿಬಿ ಅಧ್ಯಕ್ಷರಾಗಿದ್ದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾಕ್ಟರ್ ಮಾದೇಗೌಡ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಬಿಜೆಪಿ ಮುಖಂಡರಾದ ಸಚ್ಚಿದಾನಂದ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ದಿನೇಶ್, ಮಹದೇವಪ್ಪ, ಮಹೇಶ್ ಮತ್ತು ಸಿಂಗಪ್ಪ, ಶ್ರೀಕಂಠಯ್ಯ, ಸತೀಶ್, ಪದ್ಮರಾಜು, ಕೃಷ್ಣ ಹಾಗೂ ಗ್ರಾಮಸ್ಥರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. ನಾನು ಇನ್ನೊಂದು ದಿನ ಬರ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ಉದ್ಘಾಟನೆ ಎಲ್ಲ ಆದ ನಂತರ ಹೋದಾಗ ಅವರು ಒಂದೇ ಮಾತು ಹೇಳಿದ್ರು, ನಾನು ಖಂಡಿತವಾಗ್ಲೂ ಕೂಡ ನಾಗನಹಳ್ಳಿ ಗ್ರಾಮಕ್ಕೆ ಬಂದೇ ಬರ್ತೀನಿ, ನಿಮಗೆ ಆಶೀರ್ವಾದನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಆಶೀರ್ವಚನ ಕೊಟ್ಟು ಹೋಗಿದ್ದಾರೆ. ಈ ದೇವಸ್ಥಾನ ಹಿಂದೂ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಅದು ಹೇಳಬೇಕು ಅಂತ ಹೇಳಿದ್ರೆ, ಇದು ಒಳಗಡೆ ಹೋಗ್ಲಿಕ್ಕೆ 4-5 ಜನ ಹೋಗಿ ಒಳಗಡೆ ಕೂರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಇದಕ್ಕೆ ಇದರದೇ ಆದ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. 250-300 ವರ್ಷಕ್ಕಿಂತ ಹಳೆಯದಾದಂಥ ದೇವಸ್ಥಾನ. ಇದನ್ನು ನಾವು ಗ್ರಾಮದವರು ನಾವು ಎಲ್ಲ ಕೂತಿ ಏನಾರ ಮಾಡಿ ಒಂದು ದೇವಸ್ಥಾನನ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗು ಒಂದು ಸ್ವಲ್ಪ ಏರುಪೇರುಗಳು ಬಂತಕ್ಕಂಥದ್ದು ಸಹಜ. ಒಂದು ಊರಿನಲ್ಲಿ ನಾವೇನಾರ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ಹೋದಾಗ ಅದಕ್ಕೆ ಏನಾರ ಅಡೆತಡೆಗಳು ಆಗ್ತಕ್ಕಂಥದ್ದು ನನಗೆ ಜನಗಳದ್ದು ಅಡೆತಡೆಗಳು ಹೇಳಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ನಾವು ಕೈ ಹಾಕ್ತಂಥ ಸಂದರ್ಭದಲ್ಲಿ ಒಂದೇ ಒಂದು ದಿವಸದಲ್ಲಿ ಕೊರೋನಾ ಬರ್ತು. ಆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದು ಒಂದು ಸ್ವಲ್ಪ ಕೆಲಸ ಕುಂಠಿತ ಆಯಿತು. ಆದರೆ ಆ ಲಕ್ಷ್ಮೀದೇವಿಯ ಒಂದು ಕೃಪಾ ಕಟಾಕ್ಷದಿಂದ ಆ ಒಂದು ಕೊರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ಅತಿ ವಿಜೃಂಭಣೆಯಿಂದ ದೇವಸ್ಥಾನ ಕೆಲಸ ಕಾರ್ಯ ಆಗ್ತಾ ಬಂತು. ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ₹1 ಹಣ ಇರಲಿಲ್ಲ. ನನಗೆ ಮೊದಲನೇದಾಗಿ ಸಹಕಾರ ಮಾಡ್ತಕ್ಕಂಥದ್ದು ಇದೀಗ ತಾನೇ ಒಂದು ಪ್ರತಾಪ್ ಸಿಂಹ ಅವರು ಮಾತಾಡ್ತಕ್ಕಂಥವ್ರು ಹೋಗಿದ್ದಾರಲ್ಲ, ಅವರು ಸ್ಟಾರ್ಟಿಂಗು ನನಗೆ ಒಂದು ಗ್ರ್ಯಾಂಟ್ನ ಕೊಟ್ಟರು. ಆ ಗ್ರ್ಯಾಂಟು ಕೊಡ್ತಕ್ಕಂಥದ್ದು ಇವತ್ತು 1.25-2 ಕೋಟಿಗೆ ಬಂದು ನಿಂತಿದೆ ಅಂತ ಮೊದಲನೇದಾಗಿ ಪ್ರತಾಪ್ ಸಿಂಹ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಇನ್ನೊಂದೇನು ಅಂತ ಅಂದರೆ, ಉಡುಸಾವು ನಿಶ್ಚಿತ, ಅದ್ರ ಮಧ್ಯೆ ನಾವು ಏನು ಮಾಡ್ತೀವಿ, ಏನು ಸಾಧನೆ ಮಾಡ್ತೀವಿ ಅದೇ. ನಾವು 100 ಕೋಟಿ 200 ಕೋಟಿ ಸಂಪಾದನೆ ಮಾಡ್ತೀವಿ ಅಥವಾ ಇನ್ನೊಂದೇನೋ ಮಾಡ್ತೀವಿ, ಅದು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಆ 100 ಕೋಟಿ 200 ಕೋಟಿ ಬಂಗ್ಲೆ ಮತ್ತೊಂದು ಏನೂ ಬರೋದಿಲ್ಲ. ನಮಗೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಏನು ಅಂತ ಅಂದರೆ, ಏನಾರ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಆ ಸಾಧನೆ ನಮ್ಮ ಜೊತೆ ಬರೋದು. ಈ ಸಾಧನೆಯನ್ನು ಏನಪ್ಪ ಅಂತ ಅಂದರೆ, ಈ ಒಂದು ದೇವಸ್ಥಾನನ
ನಾನು ಮುಂದೆ ನಿಂತ್ಕೊಂಡು ಮಾಡಲಿಕ್ಕೆ ಒಂದು ಗ್ರಾಮದ ಒಂದು ಸಹಕಾರದಿಂದ ಒಂದು ಪ್ರೇರಣೆ ಸಿಕ್ತು. ಪ್ರೇರಣೆ ಅದ್ರ ಜೊತೆಗೆ ದೇವ್ರ ಸಹಕಾರನೂ ಕೂಡ ನಮಗೆ ಸಿಕ್ತು. ಆ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ದೇವಸ್ಥಾನ ಈ ಥರ ಆಗಿದೆ. ಇವತ್ತು 48 ದಿನ ಕಾರ್ಯಕ್ರಮ ಕೂಡ ಆಗಿದೆ. ನನಗೆ ತುಂಬ ಸಂತೋಷ ಆಗೋದೇನು ಅಂತಂದರೆ, ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬಂದು ಆಶೀರ್ವಾದ ಮಾಡಲಿಕ್ಕೆ ಹೋದಲ್ಲ, ಅದಕ್ಕಿಂತ ಅದು ದೇವಸ್ಥಾನಕ್ಕೆ ಬಂದವರೇ ಅಂತಕ್ಕಂಥ ದೃಷ್ಟಿಯಿಂದಲ್ಲ, ಇಡೀ ಗ್ರಾಮದ ಪ್ರತಿಯೊಬ್ಬರು ಮನೆಗೂ ಒಬ್ಬರು ಕೂಡ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ಖುಷಿ ಪಡಬೇಕಾಗಿದೆ ಹೇಳೋಕ್ಕೆ ಇಷ್ಟ. ಸರ್, ಈ ಭಾಗದ ಶಾಸಕರು ಏನೋ ಈ ಫಂಕ್ಷನ್ಗೆ ಬಂದಿಲ್ಲ, ಇವಾಗಲೂ ಬಂದಿಲ್ಲ, ಅದ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಿ? ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಶಾಸಕರು ಬರಬೇಕಾಗಿತ್ತು, ಅದು ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಅಂತ ನನಗೆ ಅದು ತಿಳಿದಿಲ್ಲ, ಇನ್ನು ಗೊತ್ತಾಗಿಲ್ಲ ನನಗೆ. ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಅತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕಿ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾ ಮಹಾ ತ್ರಿಪುರ ಸುಂದರಿ. ನಾಗೇನಹಳ್ಳಿ ಗ್ರಾಮದಲ್ಲಿ 24 ಸೆಪ್ಟೆಂಬರ್ ಇದೇ ವರ್ಷದಲ್ಲಿ ದೇವಿಯ ಕಾರ್ಯ ವಿಶೇಷವಾದಂಥ ರೀತಿಯಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸುಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಿಮ್ಮ ಮಠದಲ್ಲಿ ಪೂಜ್ಯ ಗುರುಜಿಯವರ ದೊಡ್ಡ ಗುರುಗಳ ಪಟ್ಟಾಭಿಷೇಕದ ಕಾರ್ಯಕ್ರಮ ನಿಮಿತ್ತ ಜನಪದ ಕಲಾಮೇಳ ಮತ್ತು ಈ ವರ್ಷ ನಮ್ಮ ಆಯುಧ ಪೂಜೆ ಮತ್ತು ನವರಾತ್ರಿ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು ಅಂತ ಬಂದು ಹೇಳಿದ್ರು, ಚೆನ್ನಾಗಿ ನಡೆಸ್ಕೊಟ್ಟಿದ್ರು. ಆದ್ರೆ ಅವತ್ತು ಬರ್ಲಿಕ್ಕೆ ಆಗಲೇ ಇದ್ದದಕ್ಕೋಸ್ಕರ ಮಾಲಿಂಗಪ್ಪ, ಮಹಾದೇವಪ್ಪ ಎಲ್ಲರೂ ಕೂಡ ಅವತ್ತು ಬಂದು ಬರಲೇಬೇಕು ಅಂತ ಹಠ ಹಿಡಿದಿದ್ರು. ನಾನು ಹೇಳಿದೆ, ಹಠ ನೀವು ಹಿಡಿದಲ್ಲ, ನಾನೇ ಬರಬೇಕು, ಬರ್ತೇನೆ ಅಂತ ಹೇಳಿ ಸೋಮೇಶ್ವರನಾಥ ಸ್ವಾಮಿ ಕಳಿಸ್ಲಿಕ್ಕೆ ಆರಾಮಾಗಿ ಮಾತಾಡ್ತಿದ್ರು. ಇವತ್ತು ಬಂದು ನಿಮ್ಮೆಲ್ಲರನ್ನು ಕೂಡ 48ನೇ ದಿನದ ಕಾರ್ಯಕ್ರಮದಲ್ಲಿ ನೋಡುವ ಒಂದು ಅವಕಾಶ ಸಿಕ್ಕದ್ದಕ್ಕೆ ತಾಯಿ ಲಕ್ಷ್ಮೀದೇವಿಗೆ ಮತ್ತು ಎಲ್ಲ ಪರಿವಾರ ದೇವತೆಗಳಿಗೆ ನಮಿಸಿ, ಮನೆ ಮಾದೇಗೌಡರು ಅಂತಾನೆ ಪ್ರಸಿದ್ಧಿಯಾಗಿರ್ತಕ್ಕಂಥವರು ನಮ್ಮ ಮಾದೇಗೌಡರು. ಹೌದಾ? ಯಾಕೆ ನಮ್ಮ ಮಾದೇಗೌಡರು ಅನ್ನೋದು ಅವರು ಮೈಸೂರು ಕಾರ್ಪೊರೇಷನ್ನಲ್ಲಿ ಅಧ್ಯಕ್ಷರಾಗಿದ್ದಾಗ, ಚೇರ್ಮನ್ ಆಗಿದ್ದಾಗ, ನೀವು ಅರ್ಜಿ ಹಾಕಿದ್ರೆ ನಿಮ್ಮ ಮನೆ ಭಾಗ ಅವ್ರ ಆಫೀಸ್ಗಳಿಗೆ ನಿಮ್ಮ ಮನೆಯಿಂದ ಎಷ್ಟು ಸಲ ಹೋಗ್ಬೇಕೋ ಗೊತ್ತಿಲ್ಲ. ಆದರೆ ಅವರು ಅಧ್ಯಕ್ಷರಾಗಿದ್ದಾಗ ಅವರೇ ಎಲ್ಲರ ಮನೆ ಬಾಗಿಲಿಗೂ ಹೋಗಿ ನಿನಗೆ ಮನೆ ಬೇಕಾ, ನಿನಗೆ ಮನೆಗೆ ಬೇಕಾ ಅಂತ ಕೇಳಿ ಕೇಳಿ ಚೆಕ್ ಮಾಡಿ ಮಾಡಿ ಅರ್ಹತೆ ಇರೋರ್ಗೆ ಅಲ್ಲೇ ಆರ್ಡರ್ ಕೊಟ್ಟು ಬಂದ್ಬಿಟ್ಟಿದ್ರು ಅವರು. ಅಂಥದ್ದು ಕಾಲ ನಮ್ಮ ಕಣ್ಣು ಎದುರುಗಡೆ ನಾವು ಬದುಕಿದ್ದ ಕಾಲದಲ್ಲೇ ನಡೆದಿತ್ತು ಅಂತ ನೆನೆಸ್ಕೊಳ್ಳಿಕ್ಕೇನೆ ಒಂದು ಆಶ್ಚರ್ಯ ಆಗ್ತಕ್ಕಂಥ ರೀತಿಯಲ್ಲಿ ಮಾದೇಗೌಡರು ಸೇವೆಯನ್ನು ಮಾಡಿದವರು. ಕೇವಲ ಸಮಾಜಕ್ಕಷ್ಟೇ ಅಲ್ಲ, ನಿಮ್ಮ ಶ್ರೀಮಠ ಇವತ್ತು ಇಷ್ಟೆಲ್ಲ ಬೆಳೀತಾ ಇದೆ ಅಂತಂದರೆ ಹಲವಾರು ಮಂದಿಯ ಸೇವೆ ಇದೆ, ಶ್ರಮ ಇದೆ, ಅಳಿಲು ಸೇವೆ ಎಲ್ಲರದ್ದು ಇದ್ದೇ ಇದೆ. ಆದರೆ ಅದರಲ್ಲಿ ಸಿಂಹಪಾಲು ನಮ್ಮ ಮಾದೇಗೌಡರಿಗೆ ಸೇರಿರ್ತಕ್ಕಂಥದ್ದು. ದಿನೇಶ್ ಅವರಿದ್ದಾರೆ, ಮತ್ತು ಜಗದೀಶ್ ಗೌಡರು ಇದ್ದಾರೆ. ನೀವು ಯಾರೋ ಇಸ್ಕೊತೀರಿ, ನೀವು ಯಾರು ಹಾಕೋತೀರಿ, ಅವರೇ ಹೆಸರು ಹೇಳ್ಬಿಟ್ಟು ಅವರೇ ಇಳಿಸ್ಕೋತಾರೆ. ನನಗೆ ಗೊತ್ತು ನಿಮ್ಮ ಹೆಸರು, ಸುಮ್ಮನೆ. ಸಚ್ಚಿ ಇದ್ದಾರೆ, ಆಮೇಲೆ ಮಹೇಶು, ಮಾದೇವಪ್ಪ, ಮುಂದೆ ಕುಳಿತಿರೋರೆಲ್ಲ ಹೆಸರು ನಮ್ಮ ಮನಸ್ಸಿನಲ್ಲಿದೆ ಅಂತ ತಿಳ್ಕೊಂಡು ಮಾಧ್ಯಮ ಅವರಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಬಹುಶಃ ಅವತ್ತು ತುಂಬ ಜನ ಸೇರಿದ್ರು ಅಂತ ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು. ಸೇರಲೇಬೇಕು, ಯಾಕೆ ಹೇಳಿ, 1000 ಮನೆಗಳಿರ್ಬೇಕಾದ್ರೆ ಮನೆಗೆ ಒಬ್ಬೊಬ್ಬರು ಬಂದ್ರೂ 1000 ಆಗುತ್ತೆ. ದೇವಸ್ಥಾನದ ಕಾರ್ಯಕ್ಕೆ ಒಬ್ಬೊಬ್ಬರೇ ಬರೋದಿಲ್ಲ, 16 ಜನ ಬರ್ತಿರ್ತಾರೆ. ಅಷ್ಟು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಇವತ್ತು 48ನೇ ದಿನದ ಕಾರ್ಯಕ್ರಮ ಅಲ್ವಾ, ಒಂದು ಸ್ವಲ್ಪ ಡೌಟು ಇರ್ತದೆ, ಸ್ವಾಮಿಗಳು ಬರ್ತಾರೆ ಇವರು ಹಾಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನೇ ಫೋನ್ ಮಾಡ್ಕೊಂಡು, ಜಗದೀಶ್ ಗೌಡರಿಗೆ ಇವತ್ತು ಫೋನ್ ಮಾಡಿಲ್ಲ, ನಾನೇ ಫೋನ್ ಮಾಡಿಕೊಂಡು ನಿಜವಾಗ್ಲೂ ಇದೆಯಪ್ಪ ಬರಬೇಕಂತ ಹೇಳಿ ಕೇಳ್ಕೊಂಡು ಬಂದಿದ್ದು. ತುಂಬ ಸಂತೋಷ. ನಾಗೇನಹಳ್ಳಿ ಭಕ್ತರುಗಳು, ಶ್ರೀಮಠದ ಮೂಲ ಭಕ್ತರುಗಳು, ಈ ಭಾಗದಲ್ಲಿ ಬೆಳೆದಂಥ ದವಸ ಧಾನ್ಯಗಳನ್ನು ಮಠಕ್ಕೆ ಕೊಟ್ಟು ಶ್ರೀಮಠದ ಸೇವೆಯನ್ನು ಎಲ್ಲರೂ ಕೂಡ ಮಾಡಿದಿರಿ. ಇನ್ನು ಹೇಳಿ ಕೇಳಿ ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಸ್ಕೊಂಡಿರೋರು ನೀವು, ಹೌದಲ್ಲ?
ಲಕ್ಷ್ಮಿ ಇರ್ಬೇಕಾದ್ರೆ ನೀವು ಯಾಕೆ ಬಡವರ